ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಸರ್ಕಾರದಿಂದ ತುಂಬಾನೇ ಯೋಜನೆಗಳು ಬರ್ತಾನೆ ಇರುತ್ತೆ. ಆ ಸ್ವಲ್ಪ ಯೋಜನೆಗಳು ಸರಿಯಾದ ಮಟ್ಟದಲ್ಲಿ ಎಲ್ರಿಗೂ ತಲುಪೋದಿಲ್ಲ. ಕೆಲವು ಯೋಜನೆಗಳು ಜನರಿಗೆ ತಲುಪುತ್ತೆ. ಸೊ ಅದರಲ್ಲಿ ಕಾರ್ಮಿಕರ ಯೋಜನೆ ಅಂದ್ರೆ ಲೇಬರ್ ಕಾರ್ಡ್. ಸೊ ಕಟ್ಟಡ ಕಾರ್ಮಿಕರು ಯಾರ್ಯಾರು ಇರ್ತಾರೋ ಅವರಿಗೆ ಗೌರ್ಮೆಂಟ್ ಇಂದ ತುಂಬಾನೇ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾರ್ಮಿಕರ ಕಾರ್ಡ್ ಅನ್ನ ನೀವು ಹೇಗೆ ಅಪ್ಲೈ ಮಾಡ್ಬೋದು, ಮತ್ತೆ ಅದಕ್ಕೆ ಏನೇನು ದಾಖಲಾತಿ ಬೇಕಾಗುತ್ತೆ, ಅದಕ್ಕೆ ಯಾರ್ಯಾರು ಅದಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋಗಳಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೇನೆ. ಸೊ ಈ ವಿಡಿಯೋದಲ್ಲಿ ಕಾರ್ಮಿಕರ ಕಾರ್ಡ್, ಲೇಬರ್ ಕಾರ್ಡ್ ಮಾಡಿಸೋದಕ್ಕೆ ಏನೇನ್ ದಾಖಲಾತಿ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಸೊ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಮತ್ತೆ ಅದಕ್ಕೆ ನೀವು ಅದರಿಂದ ಏನೇನು ಸೌಲಭ್ಯಗಳನ್ನ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೇನೆ. ಸೊ ಈ ವಿಡಿಯೋದಲ್ಲಿ ಏನೇನ್ ದಾಖಲೆಗಳನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕು, ನೀವು ಲೇಬರ್ ಕಾರ್ಡ್, ಕಾರ್ಮಿಕರ ಕಾರ್ಡ್ ಅನ್ನ ಪತ್ರವನ್ನ ಪಡ್ಕೋಬೇಕು ಅಂತಂದ್ರೆ, ಆ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ, ಸೊ ನೀವು ಏನೇನು ದಾಖಲೆಗಳನ್ನ ಫಸ್ಟ್ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಪೂರ್ತಿ ಮಾಹಿತಿನ ನೀಡ್ತಾ ಹೋಗ್ತೇನೆ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಮೊದಲನೇದಾಗಿ ಈ ಒಂದು ಕಾರ್ಮಿಕರ ಕಾರ್ಡ್, ಲೇಬರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರ್ಲೇಬೇಕಾಗುತ್ತೆ. ಸೊ ಯಾರ ಹತ್ರ, ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇರುತ್ತೆ. ಆದ್ರೆ ಒಂದೇನಂತ ಹೇಳಿದ್ರೆ, ಈ ಆಧಾರ್ ಕಾರ್ಡ್ ಇದ್ರೂ ಕೂಡ ಇದರಲ್ಲಿ OTP ಬರುತ್ತೆ. ಹಾಗಾಗಿ ನಿಮ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರು ಕಂಪಲ್ಸರಿ ಇರ್ಲೇಬೇಕಾಗುತ್ತೆ. ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರು ಎಂಟ್ರಿ ಆಗಿರ್ಬೇಕು. ಆ ನಂಬರ್ಗೆ ಒಂದು OTP ಬರುತ್ತೆ. ಸೊ ಹಾಗಾಗಿ OTP ಇರೋ ಆಧಾರ್ ಮೊಬೈಲ್ ನಂಬರ್ನ ನೀವು ಫಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಎರಡನೇ ಡಾಕ್ಯುಮೆಂಟ್ ಏನಂತಂದ್ರೆ, ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಅದು ಲೇಬರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂದ್ರೆ ನಾವು ಕಟ್ಟಡ ಕೆಲಸ ಮಾಡೋದು, ಲೇಬರ್ ಸರ್ಟಿಫಿಕೇಟ್ ನ ಹೇಗ್ ಮಾಡ್ಸೋದು ಅಂತ ಹೇಳಿ ಎಂತೆಲ್ಲ ಕೆಲ್ಸ್ಕೋಬೇಡಿ. ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ ಹತ್ರ ವರ್ಕ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಅವ್ರ ಹತ್ರ ಸೀಲ್ ಇದ್ದೇ ಇರುತ್ತೆ. ಸೊ ಒಂದು ಫಾರ್ಮ್ ಬರುತ್ತೆ, ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೇನೆ ಯಾವ ಫಾರ್ಮ್ಗಳಂತ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಹಾಕ್ತೇನೆ. ಸೊ ನೀವು ಆ ಫಾರ್ಮ್ಗಳನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಇಲ್ಲ ಅಂತಂದ್ರೆ ಲೇಬರ್ ಆಫೀಸಲ್ಲಿ ಕೂಡ ಸಿಗುತ್ತೆ. ಸೊ ನೀವು ಒಂದು ಫಾರ್ಮ್ಗೆ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಎಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ. ಫಿಲ್ ಮಾಡ್ಕೊಂಡು ಒಂದು ಸಿಗ್ನೇಚರ್ ಮಾಡಿಸ್ಕೊಂಡು ಒಂದು ಸೀಲ್ ಹಾಕೋಬೇಕಾಗ್ತಾನೆ. ಅದೇ ಲೇಬರ್ ಸರ್ಟಿಫಿಕೇಟ್. ಅಲ್ಲಿಂದ ಮಾಡ್ತಕ್ಕ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತೇಳಿ ಒಂದು ದೃಢೀಕರಣ ಪತ್ರ ಅಷ್ಟೇ ಅದು. ಸೊ ಅದೊಂದು ಬೇಕಾಗುತ್ತೆ. ನೀವು ಎಲ್ಲಿ ಕೆಲಸ ಮಾಡ್ತಿರೋದು ಲೇಬರ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದೊಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ನೀವು ಕಾಂಟ್ರಾಕ್ಟ್ ಹತ್ರ ವರ್ಕ್ ಮಾಡ್ತಾ ಇದ್ರೆ ಕಾಂಟ್ರಾಕ್ಟ್ ಹತ್ರ ಆಗ್ಬೋದು, ಅಥವಾ ಗ್ರಾಮ ಪಂಚಾಯತಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿನ PDO ಅಥವಾ ಸೆಕ್ರೆಟರಿ ಹತ್ರ ನೀವು ಒಂದು ಸಿಗ್ನೇಚರ್ ಹಾಕಬೇಕಾಗುತ್ತೆ. ಆ ಫಾರ್ಮ್ಗೆ ನೀವೆಲ್ಲ ಫಿಲ್ ಮಾಡ್ಕೊಳ್ಳೋದು, ನೇಮು, ನಿಮ್ ಕೆಲಸ ಏನು ಎಲ್ಲ ಇರುತ್ತೆ ಅದರಲ್ಲಿ, ಎಲ್ಲ ನೀಟಾಗಿ ಫಿಲ್ ಮಾಡ್ಕೊಂಡು, ಸೊ ಅಲ್ಲಿ ಕೆಳಗಡೆ ಅವರ ಸೀಲು ಸಿಗ್ನೇಚರ್ ಅಂತ ಅಲ್ಲಿ ಮಾತ್ರ ಸಿಗ್ನೇಚರ್ ಮಾಡಿದ್ರೆ ಸಾಕಾಗುತ್ತೆ ಅಷ್ಟೇ. ಅದ್ಬಿಟ್ಟು ನೀವು ಯಾವ್ದಾದ್ರು ಒಂದು ಯೂನಿಯನ್ ಅಥವಾ ಸಂಘಟನೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಅವ್ರದ್ದು ಒಂದು ಅಧ್ಯಕ್ಷ ಇರ್ತಾರಲ್ಲ, ಅವ್ರದ್ದು ಒಂದು ಸಿಗ್ನೇಚರ್ ಮಾಡಿದ್ರೆ ಸಾಕಾಗುತ್ತೆ. ಈ ತರ ಒಂದು ಲೇಬರ್ ಸರ್ಟಿಫಿಕೇಟ್ ಒಂದು ಬೇಕಾಗುತ್ತೆ. ಇದು ಒಂದು ದಾಖಲೆ ಕೂಡ ಅಲ್ಲಿಗೆ ನೀವು ಅಪ್ಲೋಡ್ ಮಾಡ್ಲೇಬೇಕಾಗುತ್ತೆ. ಅದ್ಬಿಟ್ರೆ ನೀವು ಎಲೆಕ್ಟ್ರಿಷಿಯನ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಒಂದು ಬಿಲ್ಡಿಂಗ್ ನ ಕಟ್ತಾ ಇರ್ಬೇಕಾದ್ರೆ ಆ ಮಾಲೀಕರದೇ ಸೈನ್ ತಗೊಂಡ್ರು ಸಾಕಾಗುತ್ತೆ. ಅವ್ರ ಹತ್ರ ಸೀಲ್ ಇರೋದಿಲ್ಲ ಕೆಲವೊಬ್ರ ಹತ್ರ, ನೀವು ಅವ್ರ ಹತ್ರ ಬರೀ ಸಿಗ್ನೇಚರ್ ಮಾಡ್ಕೊಂಡ್ರು ಕೂಡ ಸಾಕಾಗುತ್ತೆ. ಎಲೆಕ್ಟ್ರಿಷಿಯನ್ಸ್ ವರ್ಕ್ ಮಾಡೋರಿಗೆ, ಸೊ ಮಾಲೀಕರದ್ದು ನೀವು ಒಂದು ಮನೆ ಮಾಡ್ಬೇಕು ಅಂದ್ರೆ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಸೊ ಮಾಲೀಕರದ್ದು ಯಾರು ಇರ್ತಾರೆ ಅವ್ರದನ್ನ ಸಿಗ್ನೇಚರ್ ತಗೊಂಡು ಆ ಫಾರ್ಮ್ ಎಲ್ಲ ನೀಟಾಗಿ ಫಿಲ್ ಮಾಡ್ಕೊಂಡು ಸಿಗ್ನೇಚರ್ ತಗೊಂಡ್ಬಂದ್ರೆ ಸಾಕಾಗುತ್ತೆ. ಒಟ್ಟಿನಲ್ಲಿ ಮೂರನೇದು ಏನಂತಂದ್ರೆ ರೇಷನ್ ಕಾರ್ಡು. ಇದೇನು ಮ್ಯಾಂಡೇಟರಿ ಇಲ್ಲ, ರೇಷನ್ ಕಾರ್ಡು ಎಲ್ಲ ಹಾಕ್ಲೇಬೇಕು ಅಂತೇನಿಲ್ಲ. ರೇಷನ್ ಕಾರ್ಡ್ ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಹಾಗೇನೆ ನಾಲ್ಕನೇದು ತುಂಬಾನೇ ಇಂಪಾರ್ಟೆಂಟ್, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್. ಸೊ ನಿಮ್ದು ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆಯೋ ಸೊ ಅದು ಕಂಪಲ್ಸರಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಪಾಸ್ಬುಕ್ ಅಂದ್ರೆ ಅಕೌಂಟ್ ಬೇಕಾಗುತ್ತೆ. ಸೊ ಅದ್ರದ್ದು ಪಾಸ್ಬುಕ್ ಫಸ್ಟ್ ಪೇಜ್ ನೀವು ಒಂದು ಇಟ್ಕೋಬೇಕಾಗುತ್ತೆ. ಪಾಸ್ಬುಕ್ ಇತ್ತಂದ್ರೆ ಅದನ್ನ ಅಪ್ಲೋಡ್ ಮಾಡ್ಬೇಕು ಅಲ್ಲಿಗೆ. ಯಾಕೆ ಅಂದ್ರೆ ಅಕೌಂಟ್ ನಂಬರು ನಿಮ್ಗೆ ಏನಾದ್ರು ಅಲ್ಲಿಂದ ಸಹಾಯಧನ ಬರ್ಬೇಕಾಯ್ತು, ಕೆಲವೊಬ್ಬರಿಗೆ ಮದುವೆಗೆ ಅಮೌಂಟ್ ಬರುತ್ತೆ, ಸೊ ಆ ಅಮೌಂಟ್ ಆಗ್ಬೋದು, ಮತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿಂದ ಒಂದು ಅಮೌಂಟ್ ಬರ್ಬೇಕಾಗುತ್ತೆ. ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಅಕೌಂಟ್ ನಂಬರು ನಿಮ್ದು ಆಧಾರ್ ಕಾರ್ಡ್ ಎಲ್ಲಿ ಯಾವ್ದು ಲಿಂಕ್ ಆಗಿದೆ ಬ್ಯಾಂಕು, ಆ ಒಂದು ಅಕೌಂಟ್ ನಂಬರ್ನೇ ನೀವು ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಆ ಅಕೌಂಟ್ ಕೂಡ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಇರೋಂತ ಅಕೌಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಹಾಗೇನೆ ಅದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಬ್ಯಾಂಕ್ ಆಗಿರ್ಬೇಕು. ಯಾವ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಅದಕ್ಕೇನೆ ಅಮೌಂಟ್ ಬರ್ಬೇಕು. ಅಂದ್ರೆ ಸಮಸ್ಯೆ ಆಗುತ್ತೆ ನೆಕ್ಸ್ಟ್. ಅದಕ್ಕೆ ಯಾವ್ದಕ್ಕೆ ಬೇರೆ ಬ್ಯಾಂಕ್ ಲಿಂಕ್ ಆಗಿ ನೀವು ಬೇರೆ ಅಕೌಂಟ್ ನಂಬರ್ ಕೊಟ್ಟಿದ್ರೆ ಅಮೌಂಟ್ ಕ್ರೆಡಿಟ್ ಆಗ್ಬೇಕಾದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನೀವು ಮತ್ತೆ ಅದ್ರ ಜೊತೆ ಓಡಾಡಿ ಪುನಃ ಅದನ್ನ ಅಕೌಂಟ್ ನಂಬರ್ ಚೇಂಜ್ ಮಾಡಿಸಿ ಕೊಡ್ಬೇಕಾಗುತ್ತೆ. ಹಾಗಾಗಿ
ಯಾವ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿ ಸೀಡಿಂಗ್ ಅಂತ ಕರೀತಾರೆ, ಯಾವ್ದು ಸೀಡಿಂಗ್ ಆಗಿದೆಯೋ ಆ ಬ್ಯಾಂಕ್ ಅಕೌಂಟ್ ಅನ್ನೇ ಅಲ್ಲಿ ಕೊಡಿ. ಆ ಪಾಸ್ಬುಕ್ ಇಟ್ಕೊಂಡಿರ್ಬೇಕಾಗುತ್ತೆ, ಅದನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡ್ಬೇಕು. ಹಾಗಾಗಿ ಮತ್ತೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೇಕು ಅಂದ್ರೆ ಮಿನಿಮಮ್ ಆದ್ರೂ ಕೂಡ 90 ದಿನ ಅಂದ್ರೆ 3 ತಿಂಗಳಾದ್ರೂ ಕೂಡ ಲೇಬರ್ ಸಂಬಂಧಿಸಿದಂತ ಏನೇನು ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅವ್ರು ಯಾರು ಅಪ್ಲೈ ಮಾಡ್ತೀರಾ ಅವರು. ಸೊ ನೀವು 3 ತಿಂಗಳು ಇದರಲ್ಲಿ ವರ್ಕ್ ಮಾಡಿರ್ಬೇಕು. ನೀವು ಕಟ್ಟಡ ಕಾರ್ಮಿಕರಾಗಿರ್ಬೋದು ಅಥವಾ ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು. ಸೊ ನೀವು ಮಿನಿಮಮ್ 3 ತಿಂಗಳು ವರ್ಕ್ ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇವಾಗ 1 ತಿಂಗಳಾಗಿದೆ ಅದು ಅಪ್ಲೈ ಮಾಡ್ಬೋದು, ಆ ಥರ ಮಾಡೋದಕ್ಕೆ ಆಗೋದಿಲ್ಲ. ಮಿನಿಮಮ್ 3 ತಿಂಗಳು ಈ ಒಂದು ಲೇಬರ್ ಕಾರ್ಡ್ ಪಡೆಯೋದಕ್ಕೆ 3 ತಿಂಗಳು ಕಂಪಲ್ಸರಿ ವರ್ಕ್ ಮಾಡ್ತಾ ಇರ್ಬೇಕಾಗುತ್ತೆ. ಮತ್ತೊಂದು ಏನಂತಂದ್ರೆ ಸ್ಯಾಲ್ರಿ ಸ್ಲಿಪ್, ವೇತನ ಚೀಟಿ. ಸೊ ಇದು ನಮ್ಗೆಲ್ಲ ಯಾರು ವೇತನ ಚೀಟಿ ಅಂದ್ರೆ ಸ್ಯಾಲ್ರಿ ಸ್ಲಿಪ್ ಕೊಡ್ತಾರೆ ಅಂತ ಅನ್ಕೋಬೇಡಿ. ಒಂದು ಫಾರ್ಮ್ ಇದೆ, ಫಾರ್ಮ್ಗೆ ನೀವು ಎಲ್ಲಿ ವರ್ಕ್ ಮಾಡ್ತಿರೋ ಹತ್ರ ಸೈನ್ ಮಾಡಿದ್ರೆ ಸಾಕಾಗುತ್ತೆ. ಇಷ್ಟ ಅಮೌಂಟ್ ತಿಂಗಳಿಗೆ ನಮಗೆ ಬರುತ್ತೆ ಏನು ಅಂತೇಳಿ, ಏನು ವರ್ಕ್ ಅಂತ ಹೇಳೋದು ಫಾರ್ಮ್ ಇದೆ. ಆ ಫಾರ್ಮ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಸೊ ಇದು ಕೂಡ ಬೇಕಾಗುತ್ತೆ. ಅದ್ ಬಿಟ್ರೆ ಒಂದು ಸ್ವಯಂ ಘೋಷಿತ ಪತ್ರ ಅಂತ ಒಂದಿರುತ್ತೆ, ಅದು ಕೂಡ ಫಾರ್ಮ್ ಇದೆ. ಎಲ್ಲ ಫಿಲ್ ಮಾಡ್ಕೊಂಡು ನೀವು ಸಿಗ್ನೇಚರ್, ಅದಕ್ಕೆ ಕಂಡೀಷನ್ಸ್ ಸಿಗ್ನೇಚರ್ ಮಾಡಿ ಕೊಡ್ಬೇಕಾಗುತ್ತೆ. ಸೊ ಇದಿಷ್ಟು ಕೂಡ ದಾಖಲೆ. ಅದ್ರ ಜೊತೆ ಒಂದು ಫೋಟೋ ಬೇಕಾಗುತ್ತೆ. 1-2 ಪಾಸ್ಪೋರ್ಟ್ ಫೋಟೋನ ಇಟ್ಕೊಂಡ್ರಿ. ಅದನ್ನ ಅಪ್ಲೋಡ್ ಮಾಡೋ ಟೈಮಲ್ಲಿ ಅದು 20 KB ಇರೋ ತರಕ್ಕೆ ಅದನ್ನ ಅವ್ರು ಅಪ್ಲೋಡ್ ಮಾಡ್ತಾರೆ. ಸೊ ನಿಮ್ಮ ಹತ್ರ ಒಂದು ಪಾಸ್ಪೋರ್ಟ್ ಫೋಟೋನು ಕೂಡ 1-2 ಫೋಟೋನ ಇಟ್ಕೊಂಡಿರಿ. ಸೊ ಇದಿಷ್ಟು ದಾಖಲಾತಿಗಳನ್ನ ನೀವು ಇಟ್ಕೊಂಡಿತ್ತಂದ್ರೆ ಲೇಬರ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಆಲ್ರೆಡಿ ಅಪ್ಲೈ ಮಾಡೋರಿಗೆ ಅಂತ ತೊಂದರೆ ಇಲ್ಲ. ಯಾರು ಹೊಸದಾಗಿ ಈಗ ಜಾಯ್ನ್ ಆಗಿ ಮಾಡ್ತಾ ಇರ್ತೀರೋ ಅವ್ರಿಗೆ ಈಗಿನ ವಿಡಿಯೋದಲ್ಲಿ ನಾನು ಅದನ್ನ ಯಾರ್ಯಾರು ಅಪ್ಲೈ ಮಾಡ್ಬೋದು, ಹಾಗೇನೆ ಅದರಿಂದ ಏನೇನ್ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.